ಜ್ಞಾನಿಗಳು ಆಗ್ತೀವಿ, ಮಹಾತ್ಮರು ಆಗ್ತೀವಿ, ಮತ್ತು ಅಟ್ಟಕ್ಕೆ ಅಟ್ಟೋರು ಆಗ್ತೀವಿ. ಇದಕ್ಕೆ ಬೆಲೆ ಬರಬೇಕಾಗಿತ್ತು ಅಂದ್ರೆ ಇದು ಮಹಾತ್ಮರ ಪಾದದ ಅಡಿಯೊಳಗಿರಬೇಕು. ಆವಾಗ ಮಾತ್ರ ಇದಕ್ಕೆ ಬೆಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲ ಅಂದ್ರೆ ಬರೋದಿಲ್ಲ. ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಅಶೋಕ ಚಕ್ರವರ್ತಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ರಾಜ, ಭಾಳ ದೊಡ್ಡ ರಾಜ. ಅಶೋಕ ಚಕ್ರವರ್ತಿ ಒಂದು ದಿವಸ ಅರಮನೆಯಿಂದ ರಾಜ್ಯವನ್ನು ಸುತ್ತಾಡಿಕೊಂಡು ಬರೋನು ಅಂಥೇಳಿ ರಥದಲ್ಲಿ ಕುಳಿತು ಹೊರಟಿದ್ದ ರಾಜಬೀದಿ ಒಳಗೆ. ರಾಜಬೀದಿಯನ್ನು ದಾಟಿ ಕಾಡನ್ನು ಪ್ರವೇಶ ಮಾಡಿದ ಅಶೋಕ ಚಕ್ರವರ್ತಿ. ಕಾಡನ್ನು ಪ್ರವೇಶ ಮಾಡಿದ ಕಾಡಿನೊಳಗೆ ಹೋಗಬೇಕಾದ್ರೆ ಅವನ ಎದುರಿಗೆ ಒಬ್ಬರು ಮಹಾತ್ಮರು ಬರ್ತಿರ್ತಾರೆ. ಒಂದು 4-5 ಜನ ಸೇರಿಕೊಂಡು ಗುಂಪೊಳಗೆ ಮಹಾತ್ಮರು ಬರ್ತಿರ್ತಾರೆ, ಸಾಧುಗಳು ಸತ್ಪುರುಷರು ಬರ್ತಿರ್ತಾರೆ. ಅದರ ನೋಡಿದ ಅಶೋಕ ಚಕ್ರವರ್ತಿ ತನ್ನ ಸಾರಥಿಗೆ ಹೇಳಿ ರಥ ನಿಂದಿಸ್ತಾನೆ. ರಥ ನಿಂದಿರಿಸಿ ಆ ಮಹಾತ್ಮರ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ರಥದಿಂದ ಇಳಿದ ಮಹಾತ್ಮರ ಪಾದಕ್ಕೆ ನಮಸ್ಕಾರವನ್ನು ಮಾಡಿದ. ಆವಾಗ ಅವನ ಜೊತೆಗಿದ್ದಂತಹ ಮಂತ್ರಿ ಅವ್ರ ಹಾದ ಮ್ಯಾಗ ಕೇಳ್ತಾನಂತ. ಏನಂತಂದ್ರೆ, ಅಲ್ಲ ರಾಜರ, ನೀವು ಬಹಳ ದೊಡ್ಡ ರಾಜರದ್ದೀರಿ, ನಿಮಗೆ ಯಾರೂ ಸಮಾನವಾದಂಥವರೇ ಇಲ್ಲ. ನಿಮ್ಮ ತಲೆಯ ಮ್ಯಾಗ ಬಂಗಾರದ ಕಿರೀಟ ಅದ, ಅದನ್ನೆಲ್ಲ ತೆಗೆದಿಟ್ಟ ಯಾರೋ ದಾರಿಲಿ ಹೋಗತಕ್ಕಂಥವ್ರಿಗೆ ನೀವು ನಮಸ್ಕಾರ ಮಾಡಿದ್ರಲ್ಲ, ಇದು ನಿಮಗೆ ಶೋಭೆ ತರೋದಲ್ಲ, ನನಗಿದು ಒಪ್ಪಿಗೆ ಆಗಲಿಲ್ಲ ಅಂದವ ಮಂತ್ರಿ. ಅವಾಗ ನಾನು ಅವ್ರಿಗೆ ನಮಸ್ಕಾರ ಮಾಡಂಗಿಲ್ಲ ಅಂದವ ಮಂತ್ರಿ. ಅವಾಗ ಅಶೋಕ ಚಕ್ರವರ್ತಿ ಏನು ಅಂದ್ಕೊಂಡ ಅಂದ್ರೆ, ಇವಂಗೆ ಇನ್ನೂ ಜ್ಞಾನೋದಯ ಆಗಿಲ್ಲ, ಇವಂಗ ಇನ್ನೂ ಇದು ಅರಿವಿನ ಜ್ಞಾನ ಆಗಿಲ್ಲ, ಇವ ಅಷ್ಟು ಸುಲಭವಾಗಿ ತಿಳಿತಕ್ಕಂಥವನು ಆಗೋದಿಲ್ಲ. ಇವಂಗ ಸುಮ್ಮನೆ ಹೇಳಿದ್ರೆ ಗೊತ್ತಾಗಂಗಿಲ್ಲ, ಇವನಿಗೊಂದು ಆಧಾರ ಕೊಟ್ಟ ಹೇಳೋನು, ಅವಾಗ ಇವಂಗ ನಂಬಿಕೆ ಬರ್ತದೆ ಅಂದ್ಕೊಂಡು ಅಶೋಕ ಚಕ್ರವರ್ತಿ ಏನು ಮಾಡಿದ ಅಂದ್ರೆ, ಆತ ನಡಿ ರಾಜ್ಯಕ್ಕೆ ಹೋಗುನು. ರಾಜ್ಯಕ್ಕೆ ಹೋದ ಮ್ಯಾಗ ಹೇಳಿದ ಮಂತ್ರಿಗೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳ ತಲೆಯನ್ನು ತಗೊಂಡು ಬಾ, ಎಲ್ಲ ಪ್ರಾಣಿಗಳ ತಲೆ ತಗೊಂಡು ಬಾ, ಅದರ ಜೊತೆಗೆ ಒಂದು ಮನುಷ್ಯನ ತಲೆನೂ ತೊಗೊಂಬರಬೇಕು ಅಂತ ಹೇಳಿದರು. ಆತು ಅಂಥೇಳಿ ಮಂತ್ರಿ ಎಲ್ಲ ತಗೊಂಡು ಬಂದ. ತಗೊಂಡು ಒಂದು ಬುಟ್ಟಿಯೊಳಗೆ ಹಾಕ್ಕೊಂಡು ಬಂದ, ಹೆಡಗಿಯೊಳಗೆ ತುಂಬಿಕೊಂಡ. ಅದನ್ನು ನೋಡಿ ಅಶೋಕ ಚಕ್ರವರ್ತಿ ಹೇಳಿದ, ನೀನು ಮಂತ್ರಿ ಅನ್ನೋದು ಗೊತ್ತಾಗಬಾರ್ದು ಯಾರಿಗೂ. ನೀ ಮಾರುವೇಷ ಹಾಕ್ಕೊಂಡು ಈ ತಲೆಗಳನ್ನೆಲ್ಲ ತಗೊಂಡು ಸಂತಿಗೆ ಹೋಗಿ ಮಾರ್ಕೊಂಡು ಬಾ, ಅವಾಗ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತನು ಅಂದ. ಅವ ಮಂತ್ರಿ ಇದೇನು ದೊಡ್ಡ ಕೆಲಸ ಅಂತ, ಇದೇನು ದೊಡ್ಡ ತೆಗೆದ ಆತಳ್ರಿ ಅಂಥೇಳಿ ಮಾರುವೇಷ ಹಾಕ್ಕೊಂಡು ಆ ಎಲ್ಲ ತಲೆಗಳು ತಗೊಂಡು ಸಂತಿಗೆ ಹೋದ. ಸಂತಿಗೆ ಹೋಗಿ ಎಲ್ಲ ತಲೆಗಳನ್ನು ಸಂತಿಯಾಗಿ ಇಟ್ಟ ಮಾರಾಕ. ಎಲ್ಲರೂ ತಲೆಗಳನ್ನು ತಗೊಳಕ್ಕೆ ಮುಗಿಬಿದ್ರು, ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂಥೇಳಿ. ಎಲ್ಲ ತಲೆಗಳು ಖಾಲಿ ಆದವು, ಒಂದೇ ತಲೆ ಉಳಿದಿತ್ತು. ಆ ತಲೆ ಮತ್ತೆ ಹೆಡಿಗೆಯಾಗಿ ಇಟ್ಕೊಂಡು ರಾಜ್ಯಕ್ಕೆ ಬಂದ ಮಂತ್ರಿ. ರಾಜ್ಯಕ್ಕೆ ಬಂದ ರಾಜನನ್ನು ಭೇಟಿಯಾದ. ರಾಜ ಕೇಳ್ದ, ಅಶೋಕ ಏನು ಮಂತ್ರಿಯರು ಎಲ್ಲ ತಲೆ ಮಾರ್ಕೊಂಡು ಬಂದ್ರೇನು? ಅವಾಗ ಮಂತ್ರಿ ಹೇಳ್ದ, ರಾಜರ ನೀವು ಹೇಳಿದಂಗೆ ನಾ ಎಲ್ಲ ತಲೆ ಮಾರಿನ ಕರೆ ಒಂದೇ ತಲೆ ಉಳ್ದತಿ ಅಂದ. ಅದು ಯಾವ ತಲೆ? ಅದು ಮನುಷ್ಯನ ತಲೆ ಒಂದೇ ಉಳ್ದದ. ಇದನ್ನು ಯಾರೂ ಕೊಂಡ್ಕೊಳ್ಳೋಕೆ ಸನಿಯದಾಗೂ ಬರಲಿಲ್ಲ. ತಗೋರಿ ಇದೊಂದು ತಲೆ ತಗೋರಿ ಅನ್ನಿ ಕರೆ ಅದನ್ನು ನೋಡಿದ ತಕ್ಷಣ ಎಲ್ಲರೂ ಓಡಿ ಹೋದ್ರ ಕರೆ ಯಾರೂ ನನಗೆ ಬೇಕು ಅಂಥೇಳಿ ಒಬ್ಬರು ತಗೊಂಡು ಹೋಗಿ ನನ್ನೋರು ಒಬ್ಬರೂ ಬರಲಿಲ್ಲ, ಒಬ್ಬರು ನಾನು ನೋಡಲಿಲ್ಲ. ಕಡಿಕ ಯಾರು ತಗೊಳ್ಳಂಗಿಲ್ಲ ಅನಿಸಿ ಹಂಗೆ ಕೊಡ್ತನ ತಗೊಂಡು ಹೋಗ್ರಿ ಅಂತ ಹೇಳಿದ್ರು ಸುತ್ತಕ್ಕೆ ಯಾವ ಒಬ್ಬ ವ್ಯಕ್ತಿನೂ ಮುಂದೆ ಬಂದು ಈ ತಲೆ ತೊಗೊಂಡು ಹೋಗಲಿಲ್ಲ. ಅದಕ್ಕೆ ವಾಪಸ್ ತೊಗೊಂಬಂದಿನ್ರಿ ಅಂದ. ಆವಾಗ
ಅಶೋಕ ಚಕ್ರವರ್ತಿ ಹೇಳ್ದ, ಇವಾಗ ನಿನಗಿದ್ರ ಅರಿವು ಆಗಿರಬೇಕಲ್ಲ ಅಂದ. ಹೆಂಗ್ರಿ ಅಂದವ. ಎಲ್ಲ ತಲೆಗೆ ಬೆಲೆ ಕಟ್ಟಿ ತೊಗೊಂಡು ಹೋದ್ರು, ಆದ್ರೆ ಮನುಷ್ಯನ ತಲೆಗೆ ಬೆಲೆ ಕಟ್ಟಿ ಹಂಗೆ ಕೊಡ್ತು ನಂದು ತೊಗೊಂಡು ಹೋಗಲಿಲ್ಲ ಯಾರು. ಯಾಕಪ್ಪ ಅಂದ್ರೆ ಈ ತಲೆ ಗುರುವಿನ ಚರಣದಲ್ಲಿ ಇದ್ರೆ ಮಾತ್ರ ಇದಕ್ಕೆ ಬೆಲೆ ಇದೆ ಹೊರತಾಗಿ ಹಂಗೆ ಇದ್ರೆ ಈ ತಲೆಗೆ ಬೆಲೆ ಇಲ್ಲ, ಅದಕ್ಕೆ ಇದನ್ನು ಯಾರೂ ತಗೊಳಂಗಿಲ್ಲ ಅಂತ ಅಶೋಕ ಹೇಳ್ತಾನೆ ಅವಂಗ ಮಂತ್ರಿಗೆ. ಆವಾಗ ಮಂತ್ರಿಗೆ ಒಂದಿಷ್ಟು ಜ್ಞಾನೋದಯ ಆಯಿತು. ಹೌದಲ್ಲ, ಆ ಎಲ್ಲ ಪ್ರಾಣಿಗಳ ಶರೀರವನ್ನು